ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಪಾಲಿಟಿಕ್ಸ್ನಲ್ಲಿ ಆಕ್ಟಿವ್ ಆಗಿರೋ ತಮಿಳು ನಟ ವಿಜಯ್ ಈಗಾಗಲೇ ವಿಚ್ಛೇದನ ವಿಚಾರದಿಂದ ಸದ್ದು ಮಾಡ್ತಾ ಇದ್ದಾರೆ. ಈ ಹೊತ್ತಲ್ಲಿ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಇನ್ನೊಂದು ವಿಚಾರ ಹೊರಬಂದಿದೆ. ನಟಿ ಜೊತೆಗೆ ಅನೈತಿಕ ಸಂಬಂಧ ಇದೆ ಅಂದಾಗ ಎಲ್ಲರೂ ತ್ರಿಷಾ ಕಡೆ ನೋಡೋ ಹಾಗಾಗಿತ್ತು. ಆದ್ರೆ ಈಗ ತ್ರಿಷಾಗೆ ಇನ್ನೊಬ್ಬ ನಟ ಕಮ್ ರಾಜಕಾರಣಿ ಲಿಂಕ್ ಇದೆ. ಆಕೆ ವಿಜಯ್ರನ್ನ ಪ್ರೀತಿಸ್ತಾ ಇಲ್ಲ, ಆಕೆಯ ಪ್ರಿಯಕರ ಇನ್ನೊಬ್ಬ ನಟ ಅನ್ನೋದನ್ನ ಗಾಯಕಿಯೊಬ್ಬರು ಹೇಳಿದ್ದಾರೆ. ಮಾಧ್ಯಮವೊಂದರ ಜೊತೆಗಿನ ಸಂದರ್ಶನದಲ್ಲಿ ಈ ಮಾತನ್ನ ಅವರು ಹಂಚಿಕೊಂಡಿದ್ದು ಇದು ಈಗ ದೊಡ್ಡ ಸಂಚಲನಕ್ಕೆ ದಾರಿ ಮಾಡಿಕೊಟ್ಟಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಈ ಗ್ಯಾಪ್ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಟ ವಿಜಯ್ಗೆ ತ್ರಿಷಾ ಮೇಲೆ ಅತಿಯಾದ ಪ್ರೀತಿ ಇರಬಹುದು, ಆದ್ರೆ ತ್ರಿಷಾ ಉದಯನಿಧಿ ಸ್ಟಾಲಿನ್ರನ್ನ ಪ್ರೀತಿಸ್ತಾ ಇದ್ದಾರೆ. ಅಸಲಿಗೆ ತ್ರಿಷಾ ಮತ್ತು ವರುಣ್ ಮಣಿಯನ್ ಮದುವೆ ನಿಲ್ಲೋದಕ್ಕೆ ಉದಯನಿಧಿ ಸ್ಟಾಲಿನ್ ಕಾರಣ ಅಂತ ಗಾಯಕಿ ಸುಚಿತ್ರಾ ಹೇಳಿದ್ದಾರೆ. ಮೊದಲೇ ಟಿವಿಕೆ ಹಾಗೂ ಡಿಎಂಕೆ ರಾಜಕೀಯ ಎದುರಾಳಿ ಪಕ್ಷಗಳು. ಈ ಬಾರಿ ಪ್ರಬಲ ಪೈಪೋಟಿ ಇರೋದೇ ಈ ಎರಡು ಪಕ್ಷಗಳ ನಡುವೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಈಗ ಒಬ್ಬ ನಟಿ ವಿಚಾರದಲ್ಲಿ ಇಬ್ಬರು ರಾಜಕೀಯ ನಾಯಕರು ತಗುಲು ಹಾಕಿಕೊಂಡಿರೋದು ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ತ್ರಿಷಾ ಮದುವೆ ವಿಚಾರ ಸದಾ ಚರ್ಚೆಯಲ್ಲಿರುತ್ತೆ. ಆರಂಭದಲ್ಲಿ ತೆಲುಗು ನಟ ರಾಣಾ ದಗ್ಗುಬಾಟಿ ಜೊತೆ ತ್ರಿಷಾ ಡೇಟ್ ಮಾಡ್ತಾ ಇದ್ದಾರೆ ಅನ್ನೋ ಬಲವಾದ ವದಂತಿ ಇತ್ತು. ಆದರೆ ಕೌಟುಂಬಿಕ ಕಾರಣಗಳಿಂದ ಆ ಸಂಬಂಧ ಮುರಿದು ಬಿತ್ತು ಎನ್ನಲಾಗಿತ್ತು. ನಂತರ ಉದ್ಯಮಿ ವರುಣ್ ಮಣಿಯನ್ ಜೊತೆಗೆ ಅದ್ದೂರಿಯಾಗಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡ್ರು. ಮದುವೆಯ ಮಂಟಪ ಹತ್ತುವ ಮೊದಲೇ ಆ ಸಂಬಂಧ ಕೂಡ ಅಂತ್ಯವಾಯಿತು. ಅಂದಿನಿಂದ ಇಂದಿನ ತನಕ ತ್ರಿಷಾ ಮದುವೆ ಅನ್ನೋ ವಿಚಾರವನ್ನೇ ಎತ್ತಿಲ್ಲ. ಇದೆಲ್ಲದರ ನಡುವೆ ಈಗ ವಿವಾದಾತ್ಮಕ ಹೇಳಿಕೆಗಳಿಗೆ ಹೆಸರುವಾಸಿಯಾಗಿರೋ ಗಾಯಕಿ ಸುಚಿತ್ರಾ ಇತ್ತೀಚೆಗೆ ಸಿನಿಬಸ್ ಅನ್ನೋ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ತ್ರಿಷಾ ಕುರಿತಂತೆ ಈ ವಿಚಾರಗಳನ್ನ ಬಿಚ್ಚಿಟ್ಟು ಸದ್ದು ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ಮುಗಿಸದೆ ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ತ್ರಿಷಾಗೆ ಇಬ್ಬರು ನೆಚ್ಚಿನ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಒಂದು ಉದಯನಿಧಿ ಸ್ಟಾಲಿನ್, ಇನ್ನೊಂದು ನಟಿ ರಮ್ಯಾ ಕೃಷ್ಣನ್. ಇನ್ನು ಧನುಷ್ ಹೆಸರನ್ನ ತ್ರಿಷಾ ಕೇವಲ ತಮ್ಮ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ನನ್ನ ಪ್ರಕಾರ ತ್ರಿಷಾ ಯಾರನ್ನೂ ಮದುವೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅಂದಹಾಗೆ ಸುಚಿತ್ರಾ ಈ ರೀತಿಯ ಶಾಕಿಂಗ್ ಹಾಗೂ ಸೀಕ್ರೆಟ್ ವಿಚಾರಗಳನ್ನ ಬಿಚ್ಚಿಡ್ತಾ ಇರೋದು ಇದೇ ಮೊದಲೇನಲ್ಲ. ತಮ್ಮ ಪತಿ ಸೇರಿದಂತೆ ಹಲವು ನಟ ನಟಿಯರ ಸೀಕ್ರೆಟ್ ವಿಚಾರಗಳನ್ನ ಆಗಾಗ ಹೇಳೋ ಮೂಲಕ ಬಾಂಬ್ ಹಾಕ್ತಾ ಇರ್ತಾರೆ. ಒಂದು ಕಾಲದಲ್ಲಿ ಸುಚಿ ಲೀಕ್ಸ್ ಅನ್ನೋ ರಹಸ್ಯಗಳ ಸರಮಾಲೆ ತಮಿಳು ಇಂಡಸ್ಟ್ರಿಯಲ್ಲಿ ದೊಡ್ಡ ಹವಾ ಎಬ್ಬಿಸಿ ಭಾರಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿತು. ಈಗ ಸಮಯಕ್ಕೆ ಸರಿ ಅನ್ನೋ ಹಾಗೆ ವಿಜಯ್ ಹಾಗೂ ತ್ರಿಷಾ ನಡುವಿನ ಸುದ್ದಿಗಳು ಟ್ರೆಂಡಿಂಗ್ ನಲ್ಲಿರುವಾಗಲೇ ಈ ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಇದೆಲ್ಲ ಕೊನೆಗೆ ಹೋಗಿ ಕನೆಕ್ಟ್ ಆಗೋದು ರಾಜಕೀಯಕ್ಕೆ. ಇದು ಪಾಲಿಟಿಕ್ಸ್ ನಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋ ಚರ್ಚೆ ಇದೆ. ಮೊದಲ ಬಾರಿಗೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರೋ ವಿಜಯ್ ತಮ್ಮ ಸಮಾವೇಶಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನ ಸೇರಿಸುವ ಮೂಲಕ ಡಿಎಂಕೆಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಸಮಾವೇಶಕ್ಕೆ ಬಂದವರೆಲ್ಲ ವೋಟ್ ಹಾಕೋದಿಲ್ಲ ಅನ್ನೋ ಮಾತು ಇದ್ರೂ ವಿಜಯ್ಗೆ ಇರೋ ಫ್ಯಾನ್ ಬೇಸ್ ಡಿಎಂಕೆಗೆ ಸಣ್ಣ ಮಟ್ಟದ ನಡುಕ ಹುಟ್ಟಿಸಿದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಈ ಹೊತ್ತಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಜಯ್ಗೆ ಹಿನ್ನಡೆ ಆಗ್ತಾ ಇದೆ. ಈಗ ಡಿವೋರ್ಸ್ ವಿಚಾರವನ್ನ ಡಿಎಂಕೆ ಗಂಭೀರವಾಗಿ ಎತ್ತಿಕೊಂಡು ರಾಜಕೀಯ ಅಸ್ತ್ರ ಮಾಡ್ಕೊಳ್ಬಹುದು ಅನ್ನೋ ಟಾಕಿತ್ತು. ಆದ್ರೆ ಯಾವ ನಟಿಯ ಹೆಸರು ವಿಜಯ್ಗೆ ತಗುಲು ಹಾಕಿಕೊಳ್ತೋ ಈಗ ಅದೇ ನಟಿ ಹೆಸರನ್ನ ಉದಯನಿಧಿಗೆ ತಗುಲಿಸೋ ಕೆಲಸ ಆಗ್ತಾ ಇದೆ. ಆದ್ರಿಂದ ಒಂದು ವೇಳೆ ಈ ವಿಚಾರ ರಾಜಕೀಯ ಅಸ್ತ್ರ ಆಯ್ತು ಅಂದ್ರೆ ಪ್ರತ್ಯಸ್ತ್ರ ಕೂಡ ರೆಡಿ ಇದೆ ಅನ್ನೋ ಹಾಗಿದೆ. ಅಲ್ಲದೆ ಈ ಹಿಂದೆ ಉದಯನಿಧಿ ಸ್ಟಾಲಿನ್ಗೆ ಇನ್ನೊಬ್ಬ ನಟಿಯ ಹೆಸರು ಕೂಡ ತಗುಲು ಹಾಕಿಕೊಂಡಿತ್ತು. ಆದ್ರಿಂದ ಎಲೆಕ್ಷನ್ ಹೊತ್ತಲ್ಲಿ ಇನ್ಯಾವೆಲ್ಲ ವಿಚಾರಗಳು ಆಚೆ ಬರಲಿದೆಯೋ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ಹೇಳಿ.